ಎಲ್ಲರಿಗೂ ಶುಭೋದಯ, ಶುಭ ದಿನ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಋಷ್ಗೆ ಋತ್ವಿ, ಸರ್ ಯಾರೋ ನನ್ನ ಫೋಟೋ ತೆಗೆದ್ರು ಎಂದಾಗ ಹುಬ್ಬು ಬೆಸೆದ ಋಷ್, ಹೇಗೆ ಹೇಳ್ತೀಯಾ ಎಂದರೆ ಫ್ಲ್ಯಾಶ್ ಲೈಟ್ ಬಿದ್ದ ಹಾಗಾಯಿತು ಎನ್ನುವ ಹೊತ್ತಿಗೆ ಮತ್ತೊಮ್ಮೆ ಅವಳ ಮೇಲೆ ಫ್ಲ್ಯಾಶ್ ಲೈಟ್ ಬೀಳುತ್ತದೆ. ಅದು ಋಷ್ನ ಗಮನಕ್ಕೂ ಬರುತ್ತದೆ. ಆದರೂ ಇದು ದೊಡ್ಡ ಅಂಗಡಿ ಅಲ್ವಾ, ಇಲ್ಲಿ ಲೈಟ್ಗಳೇ ಹೆಚ್ಚು ಕಣೆಯವಳೆ, ಅದಕ್ಕೆ ಹಾಗೆ ಅನಿಸಿದೆ ಅಷ್ಟೆ, ನೀನು ಸುಮ್ಮನೆ ಬಾ ಎನ್ನುತ್ತಾ ಅವಳನ್ನು ಹೇಗೋ ಸಮಾಧಾನ ಮಾಡಿದರೂ ಅವನ ಹದ್ದಿನ ಕಣ್ಣುಗಳು ಸುತ್ತಲೂ ನಿರೂಪಿಸುತ್ತಿತ್ತು. ಆದರೆ ಅಲ್ಲೊಬ್ಬ ಋತ್ವಿಯ ಹಿಂದೆ ಇರುವ ಋಷ್ಯಂಕ್ ಚಟರ್ಜಿ ಎನ್ನುವ ವೈಲೆಂಟ್ ಸಿಂಹದ ಅರಿವಿಲ್ಲದೆ ಆ ಹುಡುಗಿ ಇಲ್ಲಿಂದ ಹೋಗುವವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೊಳ್ಳೆ ಫೋಟೋ ತೆಗೆದುಕೊಡು ಎಂದು ಫೋಟೋಗ್ರಾಫರ್ಗೆ ದುಡ್ಡು ಕೊಡುತ್ತಾನೆ. ನಿವಿಯ ಬಳಿ ಹೋಗುವ ಋತ್ವಿ, ಅಕ್ಕ ಅಲ್ಲ ಅತ್ತಿಗೆ, ಬಟ್ಟೆ ಸೆಲೆಕ್ಟ್ ಆಯ್ತಾ ಎಂದಾಗ, ಇನ್ನೂ ಇಲ್ಲ ಋತ್ವಿ, ನೋಡ್ತಾ ಇದ್ದೀವಿ ಅಷ್ಟೇ, ನೀನು ಬಾ ಎನ್ನುತ್ತಾಳೆ ನಿವೇದಿತಾ. ನಿವಿ ಮತ್ತು ಫರ್ಹಾನ್ನ ಅಮ್ಮ ರಜಿಯಾ ಇಬ್ಬರ ನಡುವೆ ಕುಳಿತು ಅವರ ಆಯ್ಕೆಯನ್ನು ಗಮನಿಸುವ ಋತ್ವಿ ಅತ್ತ ಇತ್ತ ತಿರುಗಿದ್ದು, ಇದು ಚಂದ ಇದೆ ಎಂದು ಕಣ್ಣರಳಿಸಿ ನಕ್ಕಿದ್ದು, ಇದು ಚಂದ ಇಲ್ಲ ಎಂದು ಮೂತಿ ಉದ್ದ ಮಾಡಿದ್ದು, ಹೀಗೆ ಎಲ್ಲದರ ಫೋಟೋ ತೆಗೆಯುತ್ತಲೇ ಇದ್ದ ಫೋಟೋಗ್ರಾಫರ್. ಹಾಗೆ ಫರ್ಹಾನ್ ಜೊತೆ ಅವನ ಬಟ್ಟೆಗಳ ಆಯ್ಕೆಗೆ ಸಹಾಯ ಮಾಡುತ್ತಾ ನಿಂತರೂ ಋಷ್ ಮಾತ್ರ ಸುತ್ತಲೂ ನೋಡುತ್ತಾ ಆಗಾಗ ಋತ್ವಿಯ ಕಡೆಗೂ ನೋಡುತ್ತಿದ್ದ. ಮೊದಲು ಗಂಡಿನ ಕಡೆಯಿಂದ ಎಲ್ಲರಿಗೂ ಮದುವೆಯ ಬಟ್ಟೆ ತೆಗೆದ ನಂತರ, ಋತ್ವಿ ಮಗಳೇ ಬಾಯಿಲಿ, ಮತ್ತೆ ನಿವಿ ಬೆಳೆದ ಆಶ್ರಮದಲ್ಲಿ ಒಂದು 50 ಹೆಣ್ಣು ಮಕ್ಕಳಿದ್ದಾರೆ, ಇದು ಅವರ ಪಟ್ಟಿ, ಎಷ್ಟು ವಯಸ್ಸಿನ ಹೆಣ್ಣು ಮಕ್ಕಳು ಎನ್ನುವ ಪಟ್ಟಿ, ಇದಕ್ಕೆ ಅನುಗುಣವಾಗಿ ಎಲ್ಲರಿಗೂ ಚಂದ ಚಂದದ ಬಟ್ಟೆಗಳನ್ನು ತೆಗೆದು ಬಿಡ್ತೀಯಾ ನೀನು? ನಾನು ಹೆಣ್ಣಿನ ಕಡೆಯಿಂದ ಎಲ್ಲರಿಗೂ ಬಟ್ಟೆ ತೆಗೆಯುವೆ, ನಿಂಗೆ ನಿನ್ನ ಬಾಸ್ ಹೆಲ್ಪ್ ಮಾಡ್ತಾನೆ ಎಂದ ದಾಮಿನಿಗೆ, ನಾನೇ ತೆಗಿತೀನಿ ಆಂಟಿ, ನಿಮ್ಮ ಮಗನ ಸಹಾಯ ನನಗೆ ಬೇಡ ಎನ್ನುತ್ತಿದ್ದವಳು ತನ್ನೆದುರು ಬಂದ ಋಷ್ನ ಕಂಡ ಕೂಡಲೇ, ಬೇಕು ಆಂಟಿ, ಋಷ್ ಸರ್ ಸಹಾಯ ಬೇಕೇ ಬೇಕು ಎಂದಾಗ, ಈಗಷ್ಟೇ ಬೇರೆ ಏನು ಹೇಳ್ತಾ ಇದೆಯಲ್ಲ ಎಂದವನು ಕಣ್ಣಲ್ಲೇ ಬೆದರಿಕೆ ಹಾಕಲು, ಹಾಗೇನಿಲ್ಲ ಸರ್, ಬನ್ನಿ ಬಟ್ಟೆ ಸೆಲೆಕ್ಟ್ ಮಾಡಿ ಎನ್ನುತ್ತಾಳೆ ಋತ್ವಿ. ಅವಳ ಕೈಯಿಂದ ಪಟ್ಟಿ ಪಡೆದ ಋಷ್ ಬೇಕೆಂದೇ ಅವಳನ್ನು ಬೇರೆ ಕೌಂಟರ್ಗೆ ಕರೆದುಕೊಂಡು ಹೋದರೆ ಚಟರ್ಜಿ ಪರಿವಾರಕ್ಕೆ ಒಂದು ರೀತಿಯ ಖುಷಿ. ಮಗನ ಕಳ್ಳಾಟ ಕಂಡು ಅವನು ಬೇಕೆಂದೇ ಅವಳ ಜೊತೆ ಸಮಯ ಕಳೆಯಲು ನೋಡುತ್ತಿದ್ದಾನೆ ಎನ್ನುವುದು ಅವರಿಗೂ ತಿಳಿದು ಹೋಗಿತ್ತು. ಲೇ ಇವಳೆ, ನನ್ನ ಸೆಲೆಕ್ಷನ್ ಯಾವತ್ತೂ ಬೆಸ್ಟ್ ಕಣೆ, ನಿನ್ನ ಥರ ಡಬ್ಬ ಅಲ್ಲ, ನೀನು ಅದ್ಯಾರೋ ಮೋಹಿತ್ ಅನ್ನೋ ಈಡಿಯಟ್ನ ಸೆಲೆಕ್ಟ್ ಮಾಡಿದ್ದೆ ನೋಡು, ಹಾಗಲ್ಲ, ಆ ಮೋಹಿತ್ ಈಗ ನಿನ್ನ ಅಕ್ಕನ ಮೋಹದಲ್ಲಿ ಈಜಾಡ್ತಾ ಇದ್ದಾನೇನೋ ಎಂದವನು ಕಿಸಕ್ಕನೆ ನಕ್ಕರೆ, ಹಾಂ ಇರಬಹುದು, ಮೋಹಿತ್ ನನ್ನ ಅಕ್ಕನ ಮೋಹದ ಜಾಲದಲ್ಲಿ ಸಿಕ್ಕಿಬಿದ್ದ ಹಾಗೆ ನಿನ್ನ ಡವ್ವು, ಅದೇ ನಿಂಗೆ ಕೈಕೊಟ್ಟು ಹೋದ್ಲಲ್ಲ ಆ ನಿನ್ನ ಹಳೆಯ ಡವ್ವು, ಅದ್ಯಾವ ಗೊಗ್ಗಯ್ಯನ ಜೊತೆ ಅವಳ ಜೀವನವನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾಳೆ ಯಾರಿಗೊತ್ತು? ಏನೇ ಹೇಳು, ಅವಳಂತೂ ಪುಣ್ಯ ಮಾಡಿದ್ಲು, ಇಲ್ಲಾಂದರೆ ನಿನ್ನ ಥರ ಮೆಂಟಲ್ ಮಂಜನ ಜೊತೆ ಏಗಿ ಏಗಿ ಡಿಪ್ರೆಷನ್ಗೆ ಹೋಗಿರೋಳು ಎಂದು ತಾನೂ ಕಿಸಕ್ಕನೆ ನಗುತ್ತಾಳೆ ಋತ್ವಿ. ಪುಟ್ಟ ಪಿಶಾಚಿ, ಯಾವಾಗ ನೋಡಿದರೂ ನನಗೆ ಕೌಂಟರ್ ಕೊಡ್ತೀಯ ನೀನು ಎನ್ನುತ್ತಾ ಇವನು ಬಟ್ಟೆಗಳನ್ನು ತೆಗೆದರೆ, ನಾನು ಹೀಗೇನೆ, ಕೊಳ್ಳಿದೆವಗಳನ್ನು ಕಂಡಾಗ ಮಾತ್ರ ಆಗಿನ ಪಿಶಾಚಿ ಆಚೆಗೆ ಬರೋದು ಎಂದವಳು ಮತ್ತೂ ನಗು ನಿಲ್ಲಿಸದೆ ಹೋದಾಗ, ನೀನು ಹೀಗೆಲ್ಲ ಮುದ್ದಾಗಿ ಆಡಿದರೆ ಏನು ಮಾಡ್ತೀನಿ ಗೊತ್ತು ತಾನೇ ಎಂದವನು ತನ್ನ ತುಟಿ ಸವರುತ್ತಾ ಬೆದರಿಕೆ ಹಾಕಲು ಪಟ್ಟನೆ ತನ್ನ ಬಾಯಿ ಮೇಲೆ ಕೈ ಇಡುತ್ತಾಳೆ ಋತ್ವಿ. ಈ ಭಯ ಇರಲಿ, ಈಗ ಬಟ್ಟೆ ಸೆಲೆಕ್ಟ್ ಮಾಡಿ ಇವಳೆ, ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಮೊದಲ ಮದುವೆ ಇದು ಎಂದ ಋಷ್ ಆಯ್ಕೆ ಮಾಡುತ್ತಿದ್ದ ಬಟ್ಟೆ ಕಂಡು ಹ್ಞೂ ಹೇಳುತ್ತಿದ್ದಳು ಋತ್ವಿ. ಒಂದಷ್ಟು ಬಟ್ಟೆ ತೆಗೆದ ನಂತರ, ಲೇ ಇವಳೆ ಇದು ಓಕೆನಾ ನೋಡೆ, 20 ವರ್ಷದ 4 ಹುಡುಗಿಯರು ಅಂತ ಇದೆ, ಅಂದರೆ ಮೋಸ್ಟ್ಲಿ ನಿನ್ನ ಹಾಗೇ ಇರಬಹುದು ನೋಡು, ಇದು ನಿಂಗೆ ಆಗಬಹುದಾ ಅಥವಾ ಫ್ರೀ ಸೈಜ್ ಬೇಕಾ ಎನ್ನುತ್ತಿದ್ದರು. ಅವಳಿಂದ ಉತ್ತರ ಬಾರದೆ ಹೋದಾಗ ಅವಳತ್ತ ತಿರುಗಿ ನೋಡಿ, ನಿನ್ನ ಜನ್ಮದಲ್ಲೇ ನೀನು ಟಿವಿ ಕಂಡಿಲ್ವಾ, ಮೊದಲು ಬಟ್ಟೆ ಸೆಲೆಕ್ಟ್ ಮಾಡು ಎಂದು ಗದರುತ್ತಾನೆ ಋಷ್. ಆದರೂ ಋತ್ವಿ ಅಲ್ಲಿದ್ದ ಟಿವಿಯಲ್ಲಿ ಬರುತ್ತಿದ್ದ ಸಿನಿಮಾವನ್ನೇ ನೋಡುವಾಗ, ಲೇ ಯಾವಳೆ ಅವಳು, ನಾನು ಇಷ್ಟು ಹೇಳ್ತಾ ಇದ್ರು ಟಿವಿ ನೋಡ್ತಾ ಇರೋಳು, ಅಂದರೆ ನಿಂಗೆ ಇವನು ಕೂಡ ಕ್ರಶಾ, ಪ್ರಜ್ವಲ್ ದೇವರಾಜ್ ಕೂಡ ನಿನ್ನ ಕ್ರಶಾ ಎಂದು ಹುಬ್ಬು ಬೆಸೆದ ಋಷ್ನ ಕಡೆ ತಿರುಗಿ, ಮದುವೆ ಆಗಿರುವ ಹೀರೋಗಳನ್ನು ನನ್ನ ಕ್ರಶ್ ಮಾಡಿಕೊಳ್ಳಲ್ಲ ನಾನು, ಬೇರೆಯವರ ಗಂಡನ ಮೇಲೆ ಕಣ್ಣು ಹಾಕೋದು ತಪ್ಪು ಅನ್ನೋದು ನನಗೂ ಗೊತ್ತು, ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಸಲ್ಲು ಸಾಕು ನನಗೆ. ಆದರೆ ನಾನೀಗ ಟಿವಿ ನೋಡ್ತಾ ಇದ್ದಿದ್ದು ಈ ಜೀವ ಫಿಲ್ಮ್ನಲ್ಲಿ ಹೀರೋ ಆಗಾಗ ಹೀರೋಯಿನ್ಗೆ ಇಷ್ಟ ಅದೇ ಕಣೆ ಅಂತ ಹೇಳ್ತಾ ಇರೋ ಡೈಲಾಗ್ನ. ಅಂದರೆ ನೀವು ಮನೆಯಲ್ಲಿ ಹೇಳಿದ್ದು ಇದೇ ಫಿಲಮ್ ಡೈಲಾಗ್ ಅಲ್ವಾ ಸರ್? ಸ್ವಲ್ಪವೂ ಸ್ವಂತಿಕೆ ಅನ್ನೋದೇ ಇಲ್ವಾ ನಿಮಗೆ, ಡೂಪ್ಲಿಕೇಟ್ ರಾಜ ಎಂದು ಮೂತಿ ಸೊಟ್ಟ ಮಾಡಿ
ಏನು ನೋಡ್ತಾ ಇದ್ದೀರಾ, ಬನ್ನಿ ಬಟ್ಟೆ ಸೆಲೆಕ್ಟ್ ಮಾಡಿ ಎನ್ನುತ್ತಾಳೆ ಋತ್ವಿ. ಯಾವಳೆ ಅವಳು, ನನಗೆ ಆರ್ಡರ್ ಮಾಡ್ತಾ ಇರೋಳು? ಮತ್ತು ನಾನೇನು ಡೂಪ್ಲಿಕೇಟ್ ರಾಜ ಅಲ್ಲ. 2ನೇ ಕ್ಲಾಸ್ನಲ್ಲಿರುವಾಗಲೇ ನನ್ನ ಮಿಸ್ಗೇನೆ ಇಷ್ಟ ಆದೆ ಕಣೆ ಅಂತ ಹೇಳಿದವನು ಗೊತ್ತಾ. ಅನುಮಾನ ಇದ್ದರೆ ಆ ಮಿಸ್ಟರ್ ವಾಮನ್ ಚಟರ್ಜಿನ ಕೇಳು. ಆ ಮಿಸ್ ಅವರ ಹತ್ತಿರವೇ ಕಂಪ್ಲೇಂಟ್ ಮಾಡಿದ್ದು. ನನ್ನ ಡೈಲಾಗ್ನ ಈ ಸಿನಿಮಾದವರು ಕಾಪಿ ಮಾಡಿದ್ದಾರೆ. ನಾನು ಆಗಿನಿಂದಲೇ ರಸಿಕರ ರಾಜ ಕಣೆ ಎನ್ನುತ್ತಾ ಋಷ್ ತನ್ನ ಮೀಸೆ ತಿರುವಿದರೆ, ಯಪ್ಪ, ಹಾಗಿದ್ರೆ ನೀನು ಟೀಚರ್ಗೆ ಲೈನ್ ಹೊಡೆದ ಕಿರಾತಕ ಅನ್ನು ಎಂದ ಋತ್ವಿ ತಾನು ಆಯ್ಕೆ ಮಾಡಿದ ಬಟ್ಟೆಗಳನ್ನು ಅವನೆಡೆಗೆ ಚಾಚಿ, ಇದು ಓಕೆನಾ ಎಂದಾಗ, ಈ ಡೈಲಾಗ್ನ ನಮ್ಮ ಮಿಸ್ಗೆ ಬಿಟ್ಟರೆ ಈಗ ಇಲ್ಲಿ ನನ್ನೆದುರು ಇರುವ ಈ ಪಿಶಾಚಿಗೆ ಹೇಳಿದ್ದು ನಾನು. ಏನೋ ಬಿಳಿ ಹೆಗ್ನ ಖುಷಿಯಾಗಲಿ ಅಂತ ಹೇಳಿದರೆ ನನ್ನನ್ನೇ ಡೂಪ್ಲಿಕೇಟ್ ರಾಜ ಅಂತೀಯಾ ಎನ್ನುತ್ತಾ ಅವಳ ಆಯ್ಕೆ ಮಾಡಿದ ಬಟ್ಟೆಗಳನ್ನೇ ಓಕೆ ಮಾಡುತ್ತಾನೆ ಋಷ್. ಋತ್ವಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವಳನ್ನು ಕೆಣಕುತ್ತಾ ಫೋಟೋಗ್ರಾಫರ್ನ ಮರೆತೇ ಬಿಟ್ಟ ಋಷ್. ಕೊನೆಗೂ 50 ಹುಡುಗಿಯರಿಗೆ ಬಟ್ಟೆ ಆಯ್ಕೆ ಮಾಡಿದ ನಂತರ ಉಳಿದವರ ಹತ್ತಿರ ಹೋಗುತ್ತಾರೆ ಋಷ್ ಮತ್ತು ಋತ್ವಿ. ಅಣ್ಣ, ಋತ್ವಿ, ಇದು ಮದುವೆಗೆ ತೆಗೆದ ಲೆಹೆಂಗಾ ಹೇಗಿದೆ ನೋಡಿ, ದಾಮಿನಿ ಅಮ್ಮ ಸೆಲೆಕ್ಟ್ ಮಾಡಿದ್ದು ಎಂದು ಕೆಂಪು ಬಣ್ಣದ ಗ್ರ್ಯಾಂಡ್ ಲೆಹೆಂಗಾ ಹಿಡಿದ ನಿವಿಗೆ, ಸೂಪರ್ ಆಗಿದೆ ಅತ್ತಿಗೆ, ಒಮ್ಮೆ ಹಾಕಿ ಟ್ರಯಲ್ ನೋಡಿಬಿಡು ಎನ್ನುತ್ತಾಳೆ ಋತ್ವಿ. ಆದರೆ ಆ ಬಟ್ಟೆ ಅವಳಿಗಿಂತ ಹೆಚ್ಚು ಇವಳಿಗೆ ಚಂದ ಕಾಣಬಹುದು ಎನ್ನುವ ಅನಿಸಿಕೆ ಋಷ್ನದ್ದು. ಆದರೂ ಬಾಯಿ ಬಿಟ್ಟು ಹೇಳಿದರೆ ಎಲ್ಲರೂ ತಪ್ಪಾಗಿ ತಿಳಿಯಬಹುದು ಎಂದುಕೊಂಡು, ಅಲ್ಲ, ಫರ್ಹಾನ್ ಹಾಕೋದು ಡಾರ್ಕ್ ಬ್ಲೂ ಶೇರ್ವಾನಿ ತಾನೇ, ಅಂದಮೇಲೆ ನೀವಿಗೂ ಅದೇ ಬಣ್ಣದ ಲೆಹೆಂಗಾ ತೆಗೆಯೋಣ. ನನಗೇನೋ ಈ ರೆಡ್ ಕಲರ್ ಲೆಹೆಂಗಾ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಡ್ರೆಸ್ನ ಋತ್ವಿಗೆ ಕೊಡೋಣ. ಹೇಗೂ ತೆಗೆದಾಯಿತು, ಇನ್ನು ವಾಪಸ್ ಮಾಡಿದರೆ ಚಂದ ಇರಲ್ಲ ಎನ್ನುತ್ತಾ ನಾಜೂಕಾಗಿ ಋತ್ವಿಗೆ ಕೆಂಪು ಬಣ್ಣದ ಲೆಹೆಂಗಾ ಕೊಟ್ಟು ನೀವಿಗೆ ಕಡು ನೀಲಿ ಬಣ್ಣದ ಲೆಹೆಂಗಾ ತೆಗೆದುಕೊಡುತ್ತಾನೆ. ಹೇ, ನನಗೆ ಯಾಕೆ ಇಷ್ಟು ಗ್ರ್ಯಾಂಡ್ ಲೆಹೆಂಗಾ, ನಾನು ಮದುವೆಗೆ ಸಿಂಪಲ್ ಡ್ರೆಸ್ ಹಾಕೋದು ಅಥವಾ ಸರಳವಾದ ಸೀರೆ ಉಡೋದು, ನನಗೆ ಇದು ಬೇಡ ಎನ್ನುತ್ತಾ ಅವನು ಕೊಟ್ಟ ಬಟ್ಟೆಯನ್ನು ಅವನಿಗೆ ಕೊಡಲು ಹೋಗುವ ಋತ್ವಿ ಅವನ ಕಿಡಿನೋಟ ಕಂಡು, ಅಲ್ಲ, ಇಷ್ಟು ದುಬಾರಿ ಬೆಲೆ ಎನ್ನುವಾಗ ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ತೆಗೆದುಕೊಳ್ಳುವ ಒಳ್ಳೆ ಬುದ್ಧಿ ಬೆಳೆಸಿಕೊ. ನನ್ನ ಮಮ್ಮಿ ಅಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರುವ ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ ಕೊಟ್ಟಿದ್ದು, ಹೋಗಿ ಟ್ರಯಲ್ ನೋಡು ಎಂದು ಗದರುತ್ತಾನೆ ಋಷ್. ಇದೊಂಥರ ಮೆಂಟಲ್ ಕೇಸ್, ಒಂದೇ ಇದ್ದಾಗ ಚೆನ್ನಾಗೇ ಇರುತ್ತೆ, ಯಾರಾದರೂ ಇದ್ದಾಗ ಸ್ಕೋಪ್ ಕೊಡೋದು ಎಂದುಕೊಳ್ಳುತ್ತಾ ಅವನು ಕೊಟ್ಟ ಬಟ್ಟೆ ಹಿಡಿದು ಟ್ರಯಲ್ ರೂಮಿಗೆ ಹೋಗುತ್ತಾಳೆ ಋತ್ವಿ. ಕೆಲ ಹೊತ್ತಿನ ನಂತರ ಅತ್ತ ನಿವಿ, ಇತ್ತ ಋತ್ವಿ ಇಬ್ಬರು ಒಟ್ಟಿಗೆ ಆಚೆಗೆ ಬರಲು ಎಲ್ಲರ ಬಾಯಿಂದ ವಾವ್ ಎನ್ನುವ ಉದ್ಗಾರ ಬಂದಿದ್ದು ಋತ್ವಿಯ ಸಲುವಾಗಿಯೇ. ಅಷ್ಟು ಚಂದ ನಮ್ಮ ಹುಡುಗಿ, ಅವಳು ಯಾವುದೇ ಬಟ್ಟೆ ಹಾಕಿದ್ರೂ ಆ ಬಟ್ಟೆಗೆ ಅವಳಿಂದಲೇ ಒಂದು ಕಳೆ. ಸುಮ್ಮನೆ ಹೇಳ್ತೀನಿ ಇವಳನ್ನು ಅತಿಲೋಕ ಸುಂದರಿ ಅಂತ, ಎಷ್ಟು ಚಂದ ಇದ್ದಾಳೆ ನೋಡು, ಏನೊಂದು ಮೇಕಪ್ ಮಾಡಿಲ್ಲ, ಆದರೂ ಹೀಗೆ ಕಾಣ್ತಾ ಇದ್ದಾಳೆ, ಇನ್ನು ಮೇಕಪ್ ಮಾಡಿದರೆ ಎಂದು ಯೋಚಿಸುತ್ತಲೇ ನಿಂತ ಋಷ್ನ ಎಚ್ಚರಿಸುವ ಫರ್ಹಾನ್, ನನ್ನ ತಂಗಿಯನ್ನು ನೋಡಿದ್ದು ಸಾಕು ಮಾರಯ್ಯ, ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೂ ನೋಡಿಲ್ಲ ಎಂದುಕೊಂಡ ಹಾಗೆ ಒಳಗೊಳಗೆ ಏನೋ ನಡೆಸ್ತಾ ಇದೆಯಾ ಅನ್ನೋದು ನನಗೂ ಗೊತ್ತು. ಫೋನ್ ಜೇಬಲ್ಲಿ ಇದ್ದಾಗಲೇ ಫೋನ್ ಮರೆತೆ ಅಂತ ಹೇಳಿದಾಗಲೇ ಡೌಟ್ ಬಂತು, ಈಗ ನೋಡಿದರೆ ನನ್ನ ಹುಡುಗಿಯ ಕೈಯಲ್ಲಿದ್ದ ಬಟ್ಟೆಯನ್ನು ಋತ್ವಿಗೆ ಕೊಟ್ಟೆ ಅಲ್ವಾ ಎಂದರೆ ಕಳ್ಳನಗುವೆ ನಮ್ಮ ಋಷ್ನ ಉತ್ತರ. ಅಂತೂ ಎಲ್ಲರ ಶಾಪಿಂಗ್ ಮುಗಿದು ಆಚೆಗೆ ಬರುವಾಗ, ನೀವೆಲ್ಲ ಊಟಕ್ಕೆ ಹೋಗಿರಿ, ನಾನು ಈಗ ಬಂದೆ ಎಂದು ಮತ್ತೆ ಬಟ್ಟೆ ಅಂಗಡಿಗೆ ಹೋದ ಋಷ್. ಆ ಗೊಂಬೆಯ ಮೇಲಿರುವ ಡ್ರೆಸ್ ಕೊಡಿ, ಅಥವಾ ಅದೇ ರೀತಿ ಬೇರೆ ಪೀಸ್ ಇದ್ರೂ ಓಕೆ, ಬಟ್ ಅದೇ ಬ್ಲ್ಯಾಕ್ ಕಲರ್ ಬೇಕೆಂದು ಹೇಳಿ ಸಂಪೂರ್ಣ ಮಾಡ್ರನ್ ಆಗಿರುವ ಪುಟ್ಟ ಡ್ರೆಸ್ ಪ್ಯಾಕ್ ಮಾಡಿಸಿಕೊಂಡು ಬರುತ್ತಾನೆ. ಅವರೆಲ್ಲರ ಊಟದ ಬಳಿಕ ಫರ್ಹಾನ್ ತನ್ನ ತಾಯಿಯ ಜೊತೆ ಮನೆಗೆ ಹೋದರೆ ಋತ್ವಿ ಮತ್ತು ನಿವಿಯನ್ನು ಋಷ್ ಕರೆದುಕೊಂಡು ಬರುತ್ತಾನೆ. ರಾತ್ರಿ ಋಷ್ಗೆ ಕರೆ ಮಾಡುವ ಫರ್ಹಾನ್, ಲೋಹಿತ್ಗೆ ಕಾಲ್ ಮಾಡಿದರೆ ನಂಬರ್ ರೀಚ್ ಆಗ್ತಾ ಇಲ್ಲ ಮಗ ಎಂದಾಗ, ಹೇಳೋದು ಮರ್ತೆ ಮಗ, ಅವನ ಸಿನಿಮಾ ಡೈರೆಕ್ಟರ್ಗೆ ಪೆಟ್ಟು ಬಿದ್ದಿದೆ ಅಂತ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅವರೆಲ್ಲ ನೆನ್ನೆನೇ ಹೋದರು, ಮತ್ತೆ ಇವನು ಎಲ್ಲೋ ತಿರುಗೋಕೆ ಹೋಗಿರಬೇಕು ಎನ್ನುತ್ತಾನೆ ಋಷ್. ಮದುವೆಯ ಬಗ್ಗೆ ಹೇಳಿ ಒಂದು ದಿನ ಮುಂಚೆಯೇ ಬಂದು ಬಿಡು ಅನ್ನೋಕೆ ಕಾಲ್ ಮಾಡಿದ್ದೆ ಮಗ, ಅಕಸ್ಮಾತ್ ಲೋಹಿತ್ ನಿಂಗೆ ಕಾಲ್ ಮಾಡಿದರೆ ನನಗೂ ಕನೆಕ್ಟ್ ಮಾಡು ಎಂದ ಫರ್ಹಾನ್ ಮಾತಿಗೆ ಸರಿ ಎಂದರೂ ಒಳಗೊಳಗೆ ಚಿಂತೆ ಶುರುವಾಗಿತ್ತು ಋಷ್ಗೆ. ಲೋಹಿತ್ ಮದುವೆಗೆ ಬಂದರೆ ಋತ್ವಿ ಬರುವ ಹಾಗಿಲ್ಲ, ಪಾಪ ಅವಳು ನಿವಿಯ ಮದುವೆಯ ಬಗ್ಗೆ ತುಂಬ ಕನಸು ಕಂಡಿದ್ದಾಳೆ. ಆದರೆ ಅವಳು ಲೋಹಿತ್ ಎದುರಿಗೆ ಬಂದರೆ ಅವಳಿಗೆ ಅಪಾಯ. ಯಾರೋ ಒಂದು ರೇಷ್ಮಾ ಅಥವಾ ಒಂದು ವೇಶ್ಯಾವಾಟಿಕೆ ಅಡ್ಡವಾದರೆ ಅದನ್ನು ಮಟ್ಟ ಹಾಕೋದು ನನಗೇನು ದೊಡ್ಡ ಕೆಲಸವಲ್ಲ, ಆದರೆ ಅದೊಂದು ದೊಡ್ಡ ಜಾಲ. ಆ ರೇಷ್ಮಾ ಈಗಾಗಲೇ ವೇಶ್ಯಾವಾಟಿಕೆ ನಡೆಸುವ ಎಷ್ಟೋ ಜನರ ಜೊತೆ ಒಪ್ಪಂದ ಮಾಡಿಕೊಂಡು ಋತ್ವಿಯನ್ನು ಹುಡುಕ್ತಾ ಇದ್ದಾಳೆ. ಒಬ್ಬರಲ್ಲದೆ ಹೋದರೆ ಮತ್ತೊಬ್ಬರು ಅವಳನ್ನು ಹುಡುಕುತ್ತಿದ್ದಾರೆ. ಅವರೆಲ್ಲರ ಮನದಿಂದ ಆವ್ಯ ಎನ್ನುವ ಹೆಣ್ಣಿನ ನೆನಪುಗಳು ಮಾಸುವವರೆಗೂ ಋತ್ವಿಯನ್ನು ಕಾಪಾಡಬೇಕಾಗಿದ್ದು ನನ್ನ ಕರ್ತವ್ಯ ಎಂದು ನಿಟ್ಟುಸಿರು ಬಿಟ್ಟ ಋಷ್
ಅಂದು ಹೆಂಡ ಕುಡಿಯಲಿಲ್ಲ. ವಾವ್, ಸೂಪರ್ಬ್, ಫೆಂಟ್ಯಾಸ್ಟಿಕ್, ಮಾರ್ವಲೆಸ್, ಅದ್ಭುತ, ಅತ್ಯದ್ಭುತ ಎನ್ನುತ್ತಾ ತನ್ನ ಹೋಮ್ ಥಿಯೇಟರ್ನ ದೊಡ್ಡ ಪರದೆಯ ಮೇಲೆ ಮೂಡುತ್ತಿದ್ದ ಎಲ್ಲ ಫೋಟೋಗಳನ್ನು ನೋಡುತ್ತಿದ್ದವನು ತನ್ನೆದುರು ವಿಧೇಯನಾಗಿ ನಿಂತಿದ್ದ ಫೋಟೋಗ್ರಾಫರ್ ಮುಖದ ಮೇಲೆ ದುಡ್ಡಿನ ಕಂತೆ ಎಸೆದು, ನೀನು ಫೋಟೋ ತೆಗೆದ ರೀತಿ ಚಂದವಿದೆ ಎಂದು ಹೇಳಿಲ್ಲ ನಾನು. ಈ ಹುಡುಗಿಯ ಫೋಟೋ ಯಾರೇ ತೆಗೆದ್ರೂ ಚಂದವೇ ಇರುತ್ತೆ ಎಂದು ಅವನನ್ನು ಆಚೆಗೆ ಕಳುಹಿಸಿ ಮತ್ತೆ ಮತ್ತೆ ಅದೇ ಫೋಟೋಗಳನ್ನು ನೋಡುತ್ತಾನೆ. ಎಲ್ಲವೂ ಋತ್ವಿಯ ಫೋಟೋಗಳು. ಕೆಲವು ಅಂದು ಮಳೆಯಲ್ಲಿ ಅವನೇ ತೆಗೆದ ಫೋಟೋಗಳಾದರೆ ಮತ್ತು ಕೆಲವು ಇಂದು ತೆಗೆಸಿದ ಫೋಟೋಗಳು. ಇಂಡಿಯಾಸ್ ನೆಕ್ಸ್ಟ್ ಸೂಪರ್ ಮಾಡೆಲ್ ನೀನೇ ಬಿಡು, ಆದರೆ ಅದಕ್ಕಿಂತ ಮುಂಚೆ ನನ್ನ ಕಂಪನಿಯ 3 ಜಾಹೀರಾತಿಗೆ ನೀನು ಮಾಡೆಲ್ ಆಗಬೇಕು. ನಾನು ಆರ್ಗನೈಸ್ ಮಾಡುವ ಎಲ್ಲ ಫ್ಯಾಷನ್ ಈವೆಂಟ್ಗಳಿಗೆ ನೀನೇ ಟಾಪ್ ಮಾಡೆಲ್ ಆಗಬೇಕು. ಆಗಲೇಬೇಕು, ಹಾಗೆ ಆಗ್ತೀಯಾ. ನೀನು ಒಪ್ಪದೆ ಹೋದರೂ ಒಪ್ಪುವಂತೆ ಮಾಡಲು ಈ ರಿಚಿಗೆ ಗೊತ್ತು ಎನ್ನುತ್ತಾ ಋತ್ವಿಯ ಫೋಟೋಗಳನ್ನು ಸವರುತ್ತಾ, ಫಸ್ಟ್ ಟೈಮ್ ನಿಜವಾದ ಬ್ಯೂಟಿನ ನೋಡ್ತಾ ಇದ್ದೀನಿ. ಆವತ್ತು ಜೋರು ಮಳೆ ಅಂತ ಕಾರು ನಿಲ್ಲಿಸಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನು ಎಂದುಕೊಳ್ಳುತ್ತಿರುವ ಇವನ ಹೆಸರು ರಿಚಿ. ದೊಡ್ಡ ಆ್ಯಡ್ ಕಂಪನಿ ನಡೆಸುತ್ತಿದ್ದಾನೆ. ಭಾರತದ ನಂಬರ್ 1 ಆ್ಯಡ್ ಕಂಪನಿ ಇವನದ್ದು. ಇವನ ಕಂಪನಿಯಲ್ಲಿ ಕೆಲಸ ಮಾಡಲು ದೊಡ್ಡ ದೊಡ್ಡ ಮಾಡೆಲ್ಗಳು ಕೂಡ ಹಾತೊರೆಯುತ್ತಾರೆ. ಇವನ ಫ್ಯಾಷನ್ ಈವೆಂಟ್ ಎಂದರೆ ಸೆಲೆಬ್ರಿಟಿಗಳು ಕೂಡ ಟಾಪ್ ಮಾಡೆಲ್ಗಳ ಥರ ರೆಡಿಯಾಗಿ ಇವನೊಂದಿಗೆ ಹೆಜ್ಜೆ ಹಾಕಲು ಬಯಸುತ್ತಾರೆ. ಇಂತಿಪ್ಪ ರಿಚಿಯ ಕಣ್ಣಿಗೆ ಬಿದ್ದಿದ್ದಾಳೆ ನಮ್ಮ ಋತ್ವಿ. ಅಂದು ಸಂಜೆ ಕೆಲಸ ಮುಗಿಸಿ ಬಸ್ ಸ್ಟಾಪಿಗೆ ನಡೆದುಕೊಂಡು ಬರುತ್ತಿದ್ದ ಋತ್ವಿಯ ಎದುರಿಗೆ ಅಡ್ಡ ಬಂದಿದ್ದು BMW ಕಾರ್. ಅವಳು ಬೆಚ್ಚಿ ಹಿಂದೆ ಸರಿದಾಗ ಕಾರಿನಿಂದ ಇಳಿದ ಸೂಟು ಬೂಟು ತೊಟ್ಟ ತರುಣ, ಹಾಯ್, ಐ ಆಮ್ ರಿಚಿ ಎಂದರೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳದೆ ಮೌನವಾಗಿ ಅವನನ್ನೇ ನೋಡುತ್ತಾಳೆ ಇವಳು. ಅವಳ ಮೌನವನ್ನು ಪ್ರಶ್ನಿಸದೆ ನೇರವಾಗಿ, ನನ್ನ ಕಂಪನಿಗೆ ಮಾಡಲಾಗ್ತೀಯ ಋತ್ವಿ? 10 ಲಕ್ಷದ 3 ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ ಕೊಡ್ತೀನಿ. ಜೊತೆಗೆ 1-2 ಫ್ಯಾಷನ್ ಈವೆಂಟ್ಗಳಿಗೆ ಸೂಪರ್ ಮಾಡೆಲ್ ಆಗಿ ನನ್ನೊಂದಿಗೆ ಹೆಜ್ಜೆ ಹಾಕು. ಅದಕ್ಕೂ ಸಹ 10 ಲಕ್ಷ ಕೊಡ್ತೀನಿ ಎಂದು ನೇರವಾಗಿ ವ್ಯವಹಾರ ಮಾತನಾಡುತ್ತಾನೆ ರಿಚಿ. ಅವನು ನೀಡಿದ ಆಫರ್ನ ಬಗ್ಗೆ 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ, ಸಾಧ್ಯವಿಲ್ಲ ಎಂದುತ್ತರಿಸಿ ತನ್ನ ಪಾಡಿಗೆ ತಾನು ಮುಂದೆ ಬಂದ ಹುಡುಗಿಯ ಕೈಯನ್ನು ಹಿಡಿಯುವ ರಿಚಿ, ನೀನು ಸಾಧ್ಯವಿಲ್ಲ ಅಂದರೆ ಬಿಡುವ ಮಗನೇ ನಾನಲ್ಲ. ಒಮ್ಮೆ ನಿನ್ನ ಅಭಿಪ್ರಾಯವನ್ನು ಕೇಳಬೇಕಾದ ನನ್ನ ಧರ್ಮ ಕೇಳಿಯಾಯಿತು. ನೀನು ಒಪ್ಪಿಕೊಳ್ಳಲಿಲ್ಲ ಅಂದರೆ ಅದು ನಿನ್ನ ಕರ್ಮ ಎನ್ನುತ್ತಾ ಒಮ್ಮೆಲೆ ಅವಳ ಕೈ ಹಿಡಿದು ಎಳೆದು ಅವಳನ್ನು ತನ್ನ ಕಾರ್ನೊಳಗೆ ದಬ್ಬಿ ಕಾರ್ ಸ್ಟಾರ್ಟ್ ಮಾಡುತ್ತಾನೆ. ತಕ್ಷಣ ಋತ್ವಿ ಕರೆ ಮಾಡಿದ್ದು ರುಷ್ಗೆ. ಹೇಳೇ ಇವಳೆ ಎಂದವನಿಗೆ, ಸರ್ ಸರ್ ಪ್ಲೀಸ್ ನನ್ನನ್ನು ಕಾಪಾಡಿ, ಇಲ್ಲಿ ಯಾರೋ ನನ್ನನ್ನು ಮಾಡೆಲ್ ಆಗುವಂತ ಬಲವಂತ ಮಾಡಿ ಕಾರಿನೊಳಗೆ ಹಾಕಿಕೊಂಡು ಹೋಗ್ತಾ ಇದ್ದಾರೆ, ಪ್ಲೀಸ್ ಹೆಲ್ಪ್ ಮಾಡಿ ಎಂದು ಅಳುತ್ತಿದ್ದ ಋತ್ವಿಯ ದನಿ ಕೇಳಿದಾಗ ಒಂದು ಕ್ಷಣ ಅವನೇ ಗಾಬರಿ ಬೀಳುತ್ತಾನೆ. ಆದರೂ ಸಾವರಿಸಿಕೊಳ್ಳುತ್ತಾ, ಯಾರದು ಸರಿಯಾಗಿ ಹೇಳೆ ಎಂದಾಗ, ಯಾರೋ ರಿಚಿ ಅಂತೆ ಸರ್, ಪ್ಲೀಸ್ ಹೆಲ್ಪ್ ಎನ್ನುವ ಹೊತ್ತಿಗೆ ಅವಳ ಫೋನ್ ಕಸಿಯುತ್ತಾನೆ ರಿಚಿ. ರಿಚಿ, ನಿನ್ನ ತಿಥಿ ಗ್ಯಾರಂಟಿ ಮಗನೆ. ನಾನು ಇನ್ನೊಂದು ಸಲ ಜೈಲಿಗೆ ಹೋದರೂ ಪರವಾಗಿಲ್ಲ, ನಿನ್ನನ್ನು ಕೊಲ್ಲದೆ ಬಿಡಲ್ಲ. ಥೂ, ಯಾವ ಗ್ರಹಚಾರ ಗುರು ಅವಳದ್ದು. ಪಾಪ ಆ ಹುಡುಗಿಗೆ ನೆಮ್ಮದಿ ಅನ್ನೋದು ಇಲ್ವಲ್ಲ. ಹೆಣ್ಣು ಸುಂದರವಾಗಿದ್ದರೆ ಒಂದು ಗೋಳು, ಖರಾಬಾಗಿದ್ದರೆ ಮತ್ತೊಂದು ಗೋಳು ಎಂದುಕೊಂಡು ಅವಸರವಾಗಿ ತನ್ನ ಕಾರ್ ಬಳಿ ಓಡುತ್ತಾನೆ ರುಷ್. ಸರ್ ಪ್ಲೀಸ್ ಕಾರ್ ನಿಲ್ಲಿಸಿ ಸರ್, ನನಗೆ ಈ ಮಾಡ್ಲಿಂಗ್ ಎಲ್ಲ ಇಷ್ಟ ಆಗಲ್ಲ, ಪ್ಲೀಸ್ ನನ್ನನ್ನು ಬಿಡಿ ಸರ್, ಕಾರ್ ಬಾಗಿಲು ತೆಗೆದರೂ ಸಾಕು, ನಾನು ಹೀಗೆ ಹಾರಿ ಬಿಡ್ತೀನಿ ಎಂದು ಮನವಿ ಮಾಡಿ ಮಾಡಿ ಸಾಕಾದ ಋತ್ವಿ ತನ್ನ ಬ್ಯಾಗ್ನಿಂದ ಖಾಲಿ ಟಿಫನ್ ಬಾಕ್ಸ್ ತೆಗೆದು ರಿಚಿಯ ತಲೆಗೆ ಚೆಚ್ಚಿ, ಮರ್ಯಾದೆಯಾಗಿ ಕಾರ್ ನಿಲ್ಲಿಸಿದರೆ ಸರಿ ಮಗನೇ, ಇಲ್ಲಾಂದರೆ ನೀನು ಬುರುಡೆ ಒಡೆದು ಹಾಕ್ತೀನಿ ಅಷ್ಟೇ, ನಾನು ಎಷ್ಟು ಅಂತ ರಿಕ್ವೆಸ್ಟ್ ಮಾಡೋದು. ನಿಲ್ಸೋ ಕಾರ್ನ ಎಂದು ಆವ್ಯ ಸ್ಟೈಲ್ನಲ್ಲಿ ಆವಾಜ್ ಹಾಕಿ ಅವನ ತಲೆ ಮೇಲೆ ಇನ್ನೊಂದೆರಡು ಪೆಟ್ಟು ಹಾಕಲು ದಂಗಾದ ರಿಚಿ ಕಾರ್ ನಿಲ್ಲಿಸಿ, ನೀನು ಯಾಕೆ ಮಾಡೆಲಿಂಗಿಗೆ ಬರಲ್ಲ ಅಂತ ಹೇಳ್ತಾ ಇದೆಯಾ ಹೇಳು, ಬಿಡ್ತೀನಿ ಎಂದಾಗ, ನಾನು ಕೆಲಸ ಮಾಡ್ತಾ ಇರುವಲ್ಲಿ 1 ಕೋಟಿಯ ಕಾಂಟ್ರಾಕ್ಟ್ ಇದೆ ಎಂದು ಗಂಭೀರವಾಗಿ ನುಡಿದ ಋತ್ವಿಗೆ, ಆ 1 ಕೋಟಿ ನಾನು ಕೊಡ್ತೀನಿ ಎನ್ನುತ್ತಾನೆ ರಿಚಿ. ಅವನ ಮಾತು ಕೇಳಿದ ಹುಡುಗಿಯ ಕಂಗಳು ಅರಳಿತ್ತು. ಕಥೆ ಮುಂದುವರಿಯುವುದು. ಹಾಗಾದರೆ ರಿಚಿ ಕೊಡ್ತಾ ಇರುವ ಕಾಂಟ್ರಾಕ್ಟ್ನ ತೆಗೆದುಕೊಂಡು ರುಷ್ನ ಕೈಯಿಂದ ತಪ್ಪಿಸಿಕೊಳ್ತಾಳೆ ಅನಿಸುತ್ತಾ ನಮ್ಮ ಋತ್ವಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ, ಮೊದಲೇ ಹೇಳಿರೋ ಹಾಗೆ ಈ ಕಥೆನ ಈಗ ಆಲ್ರೆಡಿ ನಾನು ಪ್ರತಿಲಿಪಿಯಲ್ಲಿ ಬರೆದು ಪ್ರಕಟಿಸಿ ಕತೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಅದನ್ನೇ ಇಲ್ಲಿ ಪಬ್ಲಿಷ್ ಮಾಡ್ತಾ ಇರೋದು. ಹಾಗಾಗಿ ನೀವು ಯಾರೇ ಯಾವುದೇ ಸಲಹೆ ಕೊಟ್ಟರೂ ನಾನೀಗ ತೆಗೆದುಕೊಳ್ಳೋಕ್ಕೆ ಆಗಲ್ಲ, ಮತ್ತೆ ಮತ್ತೆ ಕತೆನ ಬದಲಾಯಿಸೋಕ್ಕೆ ಆಗಲ್ಲ. ಕತೆ ಆಲ್ರೆಡಿ ಹೇಗೆ ಕಂಪ್ಲೀಟ್ ಆಗಿದೆಯೋ ಅದೇ ರೀತಿ ನಿಮ್ಮ ಎದುರು ಇಡ್ತಾ ಇದ್ದೀನಿ ಅಷ್ಟೇ.
ಧನ್ಯವಾದಗಳು.